ನಂಗೆ ನನ್ನ ಗಂಡನ ಮನೆ ಕಡೆ ಅಂದರೆ ಧಾರವಾಡ ಕಡೆ ಮಾಡೋ ಎಲ್ಲ ಅಡುಗೆ ಅಂದ್ರೆ ಭಾರಿ ಪ್ರೀತಿ. ಅದ್ರಲ್ಲಿ ನಂಬರ್ ಒನ್ ಮಾತ್ರ ಇದು ಥಾಲಿಪೀಠ್, ಜೋಳದ ಹಿಟ್ಟಿದ್ದು ಥಾಲಿಪೀಠ್. ಎಷ್ಟು ಸಿಂಪಲ್ ಆಗಿ ಎಲ್ಲ ತರಕಾರಿ ಹಾಕೊಂಡು ಎಷ್ಟು ನ್ಯೂಟ್ರಿಷಸ್ ಆಗಿ ಮಾಡ್ತಾರೆ ಸೂಪರ್ ಆಗಿರುತ್ತೆ. ಅದು ಮಾಡೋದು ಹೇಗೆ ಅಂದರೆ, ನಾನು ಫಸ್ಟ್ ಕಟರಲ್ಲಿ ಒಂದು ಈರುಳ್ಳಿಗೆ ಇದು ಹಸಿಮೆಣಸು ಮತ್ತು ಕರಿಬೇವೆಲ್ಲ ಹಾಕ್ಕೊಂಡು ಕಟ್ರಲ್ಲಿ ಹಾಕ್ಕೊಂಡೆ. ಕಡೆಗೆ ಕ್ಯಾರೆಟ್ಟು, ಮೂಲಂಗಿ, ಸೌತೆಕಾಯಿ, ಸೋರೆಕಾಯಿ, ಯಾವ ತರಕಾರಿ ಬೇಕೋ ಇಂಥದ್ದೆಲ್ಲ, ಸೊಬಸಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟೇ ಮೇಯ್ನು. ಜೋಳದ ಹಿಟ್ಟು 1.5 ಕಪ್ ತೊಗೊಂಡ್ರೆ 1 ಚಮಚ ಇದು ಹಾಕಿದ್ದೀನಿ, ಎಂತ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ಕಡೆಗೆ ರೆಗ್ಯುಲರ್ ಮಸಾಲ, ಅರಿಶಿನ ಪುಡಿ, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಇದು ಹಾಕಿದ್ದೀನಿ, ಎಳ್ಳು ಎಲ್ಲ ಹಾಕಿ ಚೂರೇ ಚೂರು ನೀರು, ಆ್ಯಕ್ಚುಲಿ ನೀರು ಹಾಕೋದೇ ಬೇಡ, ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಇಟ್ಟಿದ್ದೀನಿ ನಾನು ಸಪ್ರೇಟಾಗಿ. ಕಡೆಗೆ ನನ್ನ ಹತ್ರ ಬಟರ್ ಪೇಪರಲ್ಲಿ, ನಾನು ನಾರ್ಮಲ್ ಕಿರಾಣಿ ಅಂಗಡಿಯಲ್ಲಿ ತೊಗೊಂಡಿದ್ದು ಬಟರ್ ಪೇಪರಲ್ಲಿ ಅದನ್ನು ನಾರ್ಮಲ್ ಬಡಿಯೋದು. ಅದು ಆ್ಯಕ್ಚುಲಿ ನಂಗೆ ಅದು ಚಪಾತಿಗಿಂತ ಸುಲಭ ಅನಿಸೋದು. ಎರಡೂ ಕಡೆ ಎಣ್ಣೆ ಹಚ್ಚಿ ಸರಿ ಕುಕ್ ಮಾಡೋದು. ಹಂಚು ಒಳ್ಳೆ ಬಿಸಿ ಇರಲಿ, ಆವಾಗ ಚಂದ ಮಾಡಿ ತಾಲಿಪೀಠ ಏಳುತ್ತೆ. ಈ ಮೂಲಂಗಿ ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ನಾನು ಸೋರೆಕಾಯಿ ಕೂಡ ಹಾಕಿದ್ದೆ, ಸೂಪರಾಗಿ ಸಾಫ್ಟ್ ಆಯ್ತು.